परवाना ई लिलाव प्रक्रिया प्रशिक्षण कार्यक्रमाचे उद्घाटन. राज्य सरकारच्या अबकारी विभागातील प्रलंबित व मंजूर न झालेल्या मद्य विक्री परवान्याचा ई लिलाव करण्यात येणार आहे. ही प्रक्रिया पारदर्शक पद्धतीने राबवण्यासाठी शनिवारी अबकारी खात्याच्या वतीने जिल्हा पंचायत कार्यालयाच्या सभागृहात विशेष प्रशिक्षण आयोजित केले होते. या प्रशिक्षणाचे उद्घाटन अबकारी विभागाचे वरिष्ठ अधिकारी, असोसिएशनचे सदस्य यांच्या हस्ते झाडाच्या रोपट्याला पाणी घालून कार्यक्रमाचे उद्घाटन करण्यात आले. वापर न झालेले किंवा प्रलंबित असलेल्या बेळगाव जिल्ह्यातील 21 मद्य विक्री ई परवान्याचा लिलाव होणार आहे. त्या अनुषंगाने MSTच्या संस्थेकडून या प्रशिक्षण कार्यक्रमाचे आयोजन करण्यात आले होते. अबकारी विभागाचे अप्पर आयुक्त डॉक्टर वाय मंजुनाथ यांच्या अध्यक्षतेखाली हा प्रशिक्षण कार्यक्रम झाला. कार्यशाळेत MSTC लिमिटेडच्या ई पोर्टलद्वारे ई लिलाव प्रक्रियेबाबत सविस्तर मार्गदर्शन करण्यात आले. परवानाधारक तसेच या लिलाव प्रक्रियेत सहभागी होण्यास इच्छुक असलेल्या व्यावसायिक मोठ्या संख्येने सहभागी झाले होते. लिलाव प्रक्रियेत सहभागी होण्यासाठी ई नोंदणी कशी करावी, ई लिलाव प्रक्रियेत सहभागी झाल्यावर बोली कशी लावली जावी याची माहिती यावेळी देण्यात आली. ई लिलाव प्रक्रियेसाठी कोणत्या अटी आहेत, कोणते नियम आहेत याची माहिती तसेच संबंधित अन्य तांत्रिक बाबींची माहिती देण्यात आली. त्यामुळे परवाना घेण्यासाठी इच्छुक असलेल्या अनेकांनी प्रशिक्षणात सहभाग घेतला होता. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ನಮ್ಮ ಕೇಂದ್ರ ಕಚೇರಿ ಪ್ರಾರಂಭಿಸಿರುವಂತಹ ಬಸವರಾಜರವರು ಮತ್ತು MNTC ಇಂದ ಬಂದಿರುವಂತಹ ಕಡದವರು ಹಾಗೂ ನಮ್ಮ ಅಧೀಕ್ಷಕರಾದ ವಿನೋದ್ ದ್ರಾಗಿ ಅವರು ವಿವರವಾಗಿ ನಿಮಗೆ ತಿಳಿಸ್ತಾರೆ. ನಿಮ್ಗೆ ಏನೇ ಸಂಶಯ ಇದ್ರು ನೀವು ಅವರ ಜೊತೆ ಚರ್ಚಿಸಿ ನಿಮ್ಮ ಸಂಶಯಗಳನ್ನು ಪರಿಹರಿಸಿಕೊಳ್ಳಕ್ಕೆ ಒಂದು ಅವಕಾಶ. ಹಂಗಾಗಿ ಈಗ ನಾವು ಬಸವರಾಜರವರಿಗೆ ಈ ತರಬೇತಿ ಏನು ನೀಡುವ ಉದ್ದೇಶವನ್ನು ಹೊಂದಿದ್ದೀವಿ, ಇದನ್ನ ಮುಂದುವರಿಸ್ತಾರೆ. ನಿಮಗೇನೇ ತರಬೇತಿಯ ಮುಖ್ಯ ಉದ್ದೇಶ ನಿಮಗೆ ಅರಿವು ತಿಳುವಳಿಕೆ ಮತ್ತಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು. ಯಾವುದೇ ರೀತಿ ಇದ್ದಂತಹ ವಿಷಯಗಳಿದ್ರೂ ಸಹ ನೀವು ಚರ್ಚಿಸಬಹುದು. ಒಂದು ಪ್ರಥಮವಾಗಿ ಸಂಪೂರ್ಣವಾಗಿ ಈ ಗವರ್ಮೆಂಟ್ ಪ್ರೆಸೆಂಟೇಷನ್ ಮೂಲಕ ನಿಮಗೆ ಎಲ್ಲಾ ಅಂಶಗಳ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆ. ಅದಾದ ಸಮಸ್ಯೆಗಳು ಮುಕ್ತವಾಗಿ ಚರ್ಚೆ ಮಾಡಿ ಪರಿಹರಿಸಿಕೊಳ್ಬಹುದು ಅನ್ನೋದು ಇವತ್ತಿನ ಸಭೆಯ ಉದ್ದೇಶ. ಹಂಗಾಗಿ ಈಗ ನಮ್ಮ ಅಪರ ಅಬಕಾರಿ ಆಯುಕ್ತರು ಮತ್ತೆ ಈಗೇನು ನಾವು ಮಾಡ್ತಾ ಇದೀವಿ, ತರಬೇತಿ ಆಗಿರ್ಬೋದು, ಈ ಸರ್ಕಾರಿ ಆದೇಶ ಆಗಿರ್ಬೋದು, ಇದು ನ್ಯಾಯಾಲಯದಿಂದ ಬರುವಂತ ಯಾವುದೇ ಆದೇಶಗಳಿಗೆ ಒಳಪಟ್ಟಿರುತ್ತದೆ ಅನ್ನೋ ಅಂಶವನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಾವು ಅಪರ ಆಯುಕ್ತರನ್ನ ಈ ಕುರಿತು ಒಂದೆರಡು ಮಾತನಾಡ್ಬೇಕು ಅಂತ ಕೇಳ್ತಾ, ಜೊತೆಗೆ ಜನರಿಗೆ ಜಾಹೀರಾತಿನ ಮೂಲಕ ಮತ್ತು ಪರಿಚಯದ ಮೂಲಕ ಬಹಳಷ್ಟು ವಿಷಯಗಳನ್ನ ಈಗಾಗಲೇ ನಮ್ಮ ಜಿಲ್ಲಾ ಅಬಕಾರಿ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ತಿಳಿಸಿದೆ ಅಂತ ಭಾವಿಸ್ತೀನಿ. ಮತ್ತು ಅವರು ಈಗಾಗಲೇ ರಾಜ್ಯಾದ್ಯಂತ ಬಹಳಷ್ಟು ಜಾಹೀರಾತುಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಆದ್ರಿಂದ ಇಲ್ಲಿ ಸ್ಥೂಲವಾಗಿ ನಾನು ಲೈನ್ ಬೈ ಲೈನ್ ನೋಟಿಫಿಕೇಶನ್ ಅನ್ನು ತಮಗೆಲ್ಲ ತರಬೇತಿ ಕೊಡೋದು ಮೈ ಗವರ್ಮೆಂಟ್ ಡ್ಯೂಟಿ. ಆದ್ರಿಂದ ನಾನು ಅದನ್ನು ವಿಸ್ತಾರವಾಗಿ ಹೇಳಕ್ ಬಯಸ್ತೀನಿ. ತಾಂತ್ರಿಕವಾದ ವಿಷಯಗಳನ್ನ ನಮ್ಮ MSTC ಸಂಸ್ಥೆಗಳು ಅದನ್ನ ಹೇಳ್ತಾರೆ. ಮುಖ್ಯವಾಗಿ ಈಗ ಏನು ಲಭ್ಯವಿರುವ ಮತ್ತು ಖಾಲಿ ಇರುವ ಸನದುಗಳು CL2 ಮತ್ತು CL9 ಅವುಗಳಿಗೆ ನಾವು ಈ ಹಿಂದೆ ಕೋಟಾ ಪದ್ಧತಿಯಲ್ಲಿ ಅಥವಾ ಅನೇಕ ಬೇರೆ ಬೇರೆ ದಶಕಗಳಲ್ಲಿ ಈ ಹಿಂದೆ ಅವು ಅನ್ಯೂಜುವಲ್ ಲೈಸೆನ್ಸ್ ಏನಿದ್ರು ಅವುಗಳನ್ನು ನಾವು ಈಗ ರಿಸೋರ್ಸ್ ಮೊಬಿಲೈಸೇಷನ್ ಕಮಿಟಿಯ ಒಂದು ಇದು ಮತ್ತು ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಬಜೆಟ್ ನಲ್ಲಿ ರಿಸೋರ್ಸ್ ಮೊಬಿಲೈಸ್ ಮಾಡಬೇಕು. ಆದ್ರಿಂದ ಯಾವಾಗೂ ಇಂಥವು ಉಪಯೋಗ ಮಾಡಲಾರದೆ ಇರುವಂತ ಸನದುಗಳಿಗೆ ಚಾಲನೆ ಕೊಟ್ಟು ಅವುಗಳನ್ನು ಸನದುಗಳಿಗೆ ಹರಾಜು ಹಾಕಿ ಅಲ್ಲಿಂದ ಏನು ರಿಸೋರ್ಸ್ ಮೊಬಿಲೈಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿನ ಒಂದು ಬಜೆಟ್ ನಲ್ಲಿ ಮಂಡನೆ ಮಾಡಿದ್ರು. ಆ ಬಜೆಟ್ ನ ಮಂಡನೆಯನ್ನ ನಾವು ಈಗ ನೋಟಿಫಿಕೇಶನ್ ಮಾಡಿ ಅದನ್ನ ಪಾರದರ್ಶಕವಾಗಿ ಹರಾಜು ಪ್ರಕ್ರಿಯೆ ಮೂಲಕ ಸನದುಗಳನ್ನ ಆಯ್ಕೆ ಮಾಡ್ತಾ ಇದ್ವಿ. ಈ ಹಿಂದೆ ಸನದುಗಳನ್ನ ನಾವು ಏನಿತ್ತು, ಸನದುಗಳನ್ನ ತಾವು ಯಾರು
ಅದರಲ್ಲಿ ಇಚ್ಛೆ ಪಟ್ಟು ಮುಂದೆ ಬರ್ತೀರಿ ಅವ್ರಿಗೆ ನಾವು ಸನ್ನದ್ಧಗಳನ್ನ ಬೇರೆ ಬೇರೆ ಸನ್ನದ್ಧಗಳನ್ನ ಇರ್ಲಿ. ಆದ್ರೆ ಇಲ್ಲಿ ನಾವು ಇದನ್ನ ಹರಾಜು ಪ್ರಕ್ರಿಯೆಯಿಂದ ನಿಮ್ಮನ್ನ ಆಯ್ಕೆ ಮಾಡ್ಕೊತೀವಿ ಮತ್ತು ಟೆನ್ಯೂರ್ ಫಿಕ್ಸೇಷನ್ ಇದೆ. ಆದ್ರಿಂದ ಅವುಗಳನ್ನು ಮಾಡ್ಬೇಕಂದ್ರೆ ನಾವು ಒಂದಿಷ್ಟು ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದ್ವಿ. ಸುಮಾರು ಒಂದು 3 ಅಮೆಂಡ್ಮೆಂಟ್ ಅನ್ನ ತೆಗೆದುಕೊಂಡು ಬಂದ್ವಿ. ಆ 3 ಅಮೆಂಡ್ಮೆಂಟ್ ಗಳನ್ನ ಅಳವಡಿಸಿಕೊಂಡು ನಾವು ಇದಕ್ಕೆ ಟೆನ್ಯೂರ್ ಫಿಕ್ಸ್ ಮಾಡಿದ್ವಿ ಮತ್ತು ಹರಾಜು ಮೂಲಕ ಈ ಒಂದು CL2A ಮತ್ತು CL9A ಪರ್ಟಿಕ್ಯುಲರ್ ಹೆಸರಿದ್ವಿ. That's why it is a different nomenclature as a CL2A and 9A particularly because tenure is earlier tenure is it is a forever. Once granted it is a forever. But ಅದು ಒಂದು ಏನೋ ಒಂದು ಲ್ಯಾಂಡ್ ತೆಗೆದುಕೊಂಡ ಹಾಗೆ ಅದನ್ನ ಇವನ್ ವಂಶ ಪರ್ಯಂತರನು ಇದನ್ನ ಹ್ಯಾಂಡ್ ಓವರ್ ಮಾಡೋದು. ಬಟ್ ಈಗ ಟೆನ್ಯೂರ್ ಫಿಕ್ಸ್ ಆಗಿದೆ. ಬಟ್ ಒನ್ ಈಸ್ ಹರಾಜು ಮೂಲಕ ಮೊದಲು ನಾವು ಇಚ್ಛೆ ಪಟ್ಟು ನಾನು ಸರ್ಕಾರಿ ಇಲಾಖೆಗೆ ಅಥವಾ ನಮ್ಮ ಜಿಲ್ಲಾಡಳಿತಕ್ಕೆ ಬಂದು ನಾನು ಒಂದು ಅಪ್ಲೈ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ CLs ಮಾತ್ರ ಕೊಡ್ತಾ ಇದ್ವಿ. ಸೊ ಅದು ಲೈಕ್ ನಮ್ದು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲಿವರೆಗೆ ಗೈಡೆನ್ಸ್ ಓವರ್ SI ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೈ ದ ಲೈಸೆನ್ಸಿ ಅದು ಸರಿಯಾಗಿ ನಡೀತಾ ಇತ್ತು. ಆದ್ರಿಂದ ಈಗ ನಾವುಗಳನ್ನ ಬದಲಾವಣೆ ಹರಾಜಿನ ಮೂಲಕ ಯಾರೇ ಎನಿ ಪರ್ಸನ್ ಫ್ರಮ್ ದ ಇಂಡಿಯಾ ಮೇ ಪಾರ್ಟಿಸಿಪೇಟ್ ಇನ್ ದಿಸ್ ಒನ್. ಸೊ ಆದ್ರಿಂದ 3 ಅಮೆಂಡ್ಮೆಂಟ್ ಅನ್ನು ನಾವು ತೆಗೆದುಕೊಂಡು ಬಂದಿವಿ. ಅದಕ್ಕೆ ಇದರಲ್ಲಿ ಸುಮಾರು 569 ಟೋಟಲ್ ಸನ್ನದ್ಧಗಳಿವೆ. ಅದರಲ್ಲಿ 92 CL2 ಏನು 9A ಇದೆ ಅಂಡ್ ರಿಮೈನಿಂಗ್ ಇಸ್ CL2A ಇದೆ. ಮತ್ತು ಅದು ಅದರಲ್ಲಿ ಏನೇನು ಇದೆ ಅನ್ನೋದನ್ನು ನಾವು ಇದನ್ನ ಹೇಳಿದ್ರೆ ಟೆನ್ಯೂರ್ ಆಫ್ ದಿ ಲೈಸೆನ್ಸ್ ಇಸ್ 5 years. ಅದು ಸನದಿನ ಇದು ಇಟ್ ಎಂಡ್ಸ್ ಅಟ್ 2030 ಏನ್ ಎಕ್ಸೈಸ್ ಇಯರ್ ಮುಗಿತಾ ಇದೆ ಅಲ್ಲ ಅಲ್ಲಿಗೆ ಅದು ಎಂಡ್ ಆಗುತ್ತೆ.